ಇದು ಯಾವಾಗ ಗೊತ್ತಾಗಿದೆ ನಿಮಗೆ? ಐ ಥಿಂಕ್ ಇಟ್ ವಾಸ್ ಇನ್ ಏಪ್ರಿಲ್. ಬ್ಲಡ್ ಬರ್ತಾ ಇತ್ತು. ಆಮೇಲೆ ನನಗೆ ಸರ್ಜರಿ ಆಗಿ ಸೆಕೆಂಡ್ ಡೇ ಥರ್ಡ್ ಡೇನೆ ಐ ವಾಸ್ ವಾಕಿಂಗ್ ವಿತೌಟ್ ಸಪೋರ್ಟ್. ಎಷ್ಟು ಸ್ಟೆಪ್ಸ್ ಶಿವಣ್ಣ ಇವಾಗ ಡೈಲಿ? ಆಗುತ್ತಮ್ಮ, ಆಲ್ಮೋಸ್ಟ್ ಐ ಕ್ರಾಸ್ ಮೋರ್ ದೆನ್ 12,000 to 13,000 ಸ್ಟೆಪ್ಸ್ ಮೇಲೆ ಆಗೇ ಆಗುತ್ತೆ. ಅಂಡ್ ಕೀಮೋ ಅಂದ ತಕ್ಷಣ ಹೇರ್ ಲಾಸ್ ಆಗುತ್ತೆ, ಹೆಂಗಾಗ್ಬೋದು. 4 cycle ಆಯಿತು, ನಾಟ್ ಇವನ್ ಸಿಂಗಲ್ ಹೇರ್ ಫಾಲ್ ಇಲ್ಲ, ಹೋಗಿರ್ಲಿಲ್ಲ. ಓಕೆ, ಸೋ ಎಮೋಷ್ನಲ್ ಆಯ್ತು. ಅಯ್ಯೋ ಬಾಳು ಬರ್ತಾ ಇದೆ, ಏನು ಮಾಡೋದು ದೇವ್ರೆ, ಏನು ಹೆಂಗೆ. ಟಕ್ಕನ ಅಪ್ಪು ಜ್ಞಾಪಕ ಬಂದ್ಬಿಟ್ಟ. ಏನೋ ಗೊತ್ತಿಲ್ಲ, 24 ಹೋಗ್ಬೇಕಾದ್ರೆ ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡು ಸ್ವಲ್ಪ ಬಾಯ್ದಲ್ಲೇ ಹೋದೆ. ಏನಂದರೆ ಒಂದು 10 kilos ಹೋಗಿದೆ, ಅದೇ ವೆಯ್ಟ್ ಲಾಸ್ ಆಗಿದೆ. ಗೀತಕ್ಕನ ಪೊಲಿಟಿಕಲ್ ಪ್ರಿಫರೆನ್ಸಸ್ಸು, ಅದರ ಎಫೆಕ್ಟ್ ಅವಾಗವಾಗ ಈ ನಿಮ್ಮೆಲ್ಲೂ ಕೂಡ ಆಗ್ತಿರೋದು ಅದೆಲ್ಲ ಫೇಸ್ ಮಾಡ್ಕೊಂಡು, ಬಿಕಾಸ್ ಶಿ ಈಸ್ ಮೈ ವೈಫ್ ಅಷ್ಟೇ. ಶಿವಣ್ಣ ಹೇಗಿದ್ದೀರಿ? ಫೈನ್. ಎಕ್ಸಾಕ್ಟ್ಲಿ 2 months ಆಯಿತು, ಸರ್ಜರಿ ಆಗಿ 2 months ಆಯ್ತಲ್ಲ? ಯಾ, ಎಕ್ಸಾಕ್ಟ್ 2 months. ಎಕ್ಸಾಕ್ಟ್ 2 months ಆಯಿತು. ರಿಕವರಿ ಎಲ್ಲ ಹೇಗೆ ನಡೀತದೆ ಶಿವಣ್ಣ? ರಿಕವರಿ ವಾಸ್ ವೆರಿ ಗುಡ್ ಇವನ್ ದೇರ್. ಯಾಕಂದರೆ ವೆನ್ December 24th, 2024 ಆಗಿದ್ದು. ಬಟ್ ರಿಕವರಿ ದೇರ್ ಇಟ್ ವಾಸ್ ವೆರಿ ಫಾಸ್ಟ್, ಫಿನಾಮಿನಲಿ ದೇರ್. ಅದು ಒಂದು ಟ್ಯೂಬ್ಸ್ ಎಲ್ಲ ಇರುತ್ತೆ, 2-3 ಟ್ಯೂಬ್ಸ್ ಇರುತ್ತೆ. ವಿ ಹ್ಯಾವ್ ಟು ಹೋಲ್ಡ್ ಇಟ್ ಫಾರ್ ಅಬೌಟ್ 2 weeks, 2 to 3 weeks ಆಲ್ಮೋಸ್ಟ್. ಸೊ ಒಂದೊಂದು ವಾರನೂ ಒಂದೊಂದು ಟ್ಯೂಬ್ ಹೋಗ್ತಾ ಇರುತ್ತೆ. ಓಕೆ, ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಆ್ಯಂಡ್ ರಿಕವರಿ ವಾಸ್ ಕ್ವೈಟ್ ಗುಡ್, ಬಿಕಾಸ್ ವೆದರ್ ನಮಗೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಇಟ್ ವಾಸ್ ವೆರಿ ಫೇವರಬಲ್. ಇಟ್ ವಾಸ್ ನಾಟ್ ವೆರಿ ಕೋಲ್ಡ್ ಆರ್ ಇಟ್ ವಾಸ್ ನಾಟ್ ವೆರಿ ಹಾಟ್, moderate, and we were able to walk. ಆಮೇಲೆ ನನಗೆ ಸರ್ಜರಿ ಆಗಿ ಸೆಕೆಂಡ್ ಡೇ ಥರ್ಡ್ ಡೇನೆ ಐ ವಾಸ್ ವಾಕಿಂಗ್ ವಿತೌಟ್ ಸಪೋರ್ಟ್. ಫಸ್ಟ್ ಡೇ ಮಾತ್ರ ಸುಮ್ಮನೆ ಅವ್ರು ಬೆನ್ ಸಪೋರ್ಟ್. ಫಸ್ಟ್ ಡೇ ಬೇಕಾಗಿರಲಿಲ್ಲ, ಸೆಕೆಂಡ್ ಡೇನುವೆ. ಬಟ್ ಥರ್ಡ್ ಡೇಯಿಂದ ಐ ವಾಸ್ ಏಬಲ್ ಟು ವಾಕ್ ಬೈ ಮೈ ಸೆಲ್ಫ್. ಐ ಥಿಂಕ್ ಇಟ್ ವಾಸ್ ನಾಟ್ ಮಚ್ ಡಿಫಿಕಲ್ಟ್ ಇರಲಿಲ್ಲ. ಸ್ವಲ್ಪ ಪೇಯ್ನ್ ಇದ್ರೂ ಇಟ್ ವಾಸ್ ಮ್ಯಾನೇಜಬಲ್. ಆ್ಯಂಡ್ ಪೇನ್ ಕಿಲ್ಲರ್ಸ್ ಕೊಡ್ತಾ ಇದ್ದೆ. ಆಮೇಲೆ ಪೇನ್ ಕಿಲ್ಲರ್ಸ್ ನಾನು ಬೇನ್ ನಿಲ್ಲಿಸ್ಬಿಟ್ಟೆ. ಓಕೆ, ಎಷ್ಟು ದಿನಕ್ಕೆ ಸ್ಟಾಪ್ ಮಾಡಿದ್ರಿ ಶಿವಣ್ಣ ಪೇನ್ ಕಿಲ್ಲರ್ಸ್? 1 month, 5 ದಿವಸ ಆಮೇಲೆ ಸ್ಟಾಪ್. ಅದಾದಮೇಲೆ ಈಗ ಸರ್ಜರಿ ಆಗಿ 1 ವಾರ 2 ವಾರ ಅಲ್ಲ, ಅದಾದ ನಂತರ ಲೈಫ್ ಸ್ಟೈಲಲ್ಲೂ ಕೂಡ ಚೇಂಜಸ್ ಮಾಡ್ಕೊಳ್ಬೇಕಾಗಿ ಬಂತ? ಅಂದರೆ ಇವಾಗ ಹೇಗೆ ನೀವು ನಿಮ್ಮ ಡೇ ಹೇಗಿರುತ್ತೆ ಇವಾಗ ಶಿವಣ್ಣ? No, because since it's a big surgery, I can't push myself very fast. ಯಾವುದಕ್ಕೂ ಅವಸರ ಪಡಬಾರ್ದು. ಅಂದರೆ there is a timing for that. And I walk. ನನಗೆ ವಾಕಿಂಗ್ ತುಂಬ ಇಷ್ಟ. ವಾಕಿಂಗ್ ಬಿಕಾಸ್ that's the only first thing which made me confident. ಯಾಕೆ ವಾಕಿಂಗ್ಲಿ ಎಷ್ಟು ನಾನು ಸ್ಟಾಮಿನಾ ಗೈನ್ ಮಾಡ್ತೀನೋ ಅಷ್ಟು ಯೂಸ್ ಆಗುತ್ತೆ. ಸಪೋಸ್ ಇಫ್ ಐ ವೋಂಟ್ ವಾಕ್, ಐ ಕಾಂಟ್ ಗೋ ಸ್ಟ್ರೈಟ್ ಇನ್ ಟು weights. And because it's a open surgery, it was cut actually, so I can't bend very this one, but ಸ್ವಲ್ಪ ವಾಕ್ ಮಾಡ್ಬೋದು. and my minimal exercises, ಬರೀ ಟಾಪ್ ಮಾತ್ರ, ಡಂಬಲ್ಸ್ ಮಾತ್ರ ಮಾಡ್ಬೋದು. and abs ಮಾಡಂಗಿಲ್ಲ ಅವಾಗ. it will take some time, but till then we can maintain with this one, and otherwise it's not very this one. ಆ್ಯಂಡ್ ಐ ಆಮ್ ಹೊರಗಡೆ ವಾಕಿಂಗ್ ಶುರು ಮಾಡಿದ್ದೀನಿ ನಾವು ಇಲ್ಲಿ ಬಂದ ಮೇಲೂ. ಐ ವಾಸ್ ವಾಕಿಂಗ್ ದೇರ್ ಆಲ್ಸೋ, ಹಿಯರ್ ಆಲ್ಸೋ. ಬಿಕಾಸ್ ಅಲ್ಲೇನಂದರೆ, ಬಿಕಾಸ್ ವಾಕಿಂಗ್ ಮಾಡಬೇಕಾದ್ರೆ ವೆದರ್ ಹೆಲ್ಪ್ ಆಯಿತು. and beautiful this atmosphere. We used to spend time down in our hotel, Hilton ಹೋಟೆಲ್ಲಿ ಸ್ಟಾರ್ಬಕ್ಸ್ ಅಂತ ಒಂದು ಹೋಟೆಲ್ ಇತ್ತು. ಅಲ್ಲಿ ಒಂದು 1.5 hour ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಬೆಳಿಗ್ಗೆ. ಅದೇ ಟೈಮ್ ಪಾಸ್ ನಮಗೆ. ಅದಾದಮೇಲೆ ಮೇಲೆ ಬರೋದು. ಗೀತಾ ಯೂಸ್ ಟು ಕುಕ್. ನಂಗೆ ಸ್ವಲ್ಪ ಸಾಫ್ಟ್ ಫುಡ್ ಮಾಡ್ತಿದ್ರು, ಖಾರ ಕಮ್ಮಿ ಹಾಕಿ, ಸಾಂಬಾರು, ದೆನ್ ದಾಲು, ದೆನ್ ಚಿಕನ್ನು, ಪ್ರೋಟೀನ್ಸ್ ಚೆನ್ನಾಗಿ ತಿನ್ಬೇಕು, ಎಗ್ಸು. ಎಷ್ಟು ಸ್ಟೆಪ್ಸ್ ಶಿವಣ್ಣ ಇವಾಗ ಡೈಲಿ? ಆಗುತ್ತಮ್ಮ, ಆಲ್ಮೋಸ್ಟ್ ಐ ಕ್ರಾಸ್ ಮೋರ್ ದೆನ್ 12,000 to 13,000 ಸ್ಟೆಪ್ಸ್ ಮೇಲೆ ಆಗೇ ಆಗುತ್ತೆ. ಓಕೆ, ದಟ್ಸ್ ಗ್ರೇಟ್ ಆ್ಯಕ್ಚುಲಿ. ಮುಂಚೆನೂ ನೀವು ಅಷ್ಟು ಮಾಡ್ತಿದ್ರಾ? ಮಾಡ್ತಾ ಇದ್ದೆ. 12,000 to 13,000. ಐ ಕೀಪ್ ವಾಕಿಂಗ್. ಬೆಳಗ್ಗೆ ವಾಕ್ ಮಾಡ್ತೀನಿ, ಟಿಫನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಜಸ್ಟ್ ಐಲ್ ಬಿ ಜಸ್ಟ್ ವಾಕಿಂಗ್ ಫಾರ್ ಅಬೌಟ್ 15 minutes. ಸುಮ್ಮನೆ ಅಲ್ಲೇ ಮಾಡಿದ್ಮೇಲೆ ದೆನ್ ಇಫ್ ಐ ಸಿಟ್ ಆ್ಯಂಡ್ ವಾಚ್ ಸಮಥಿಂಗ್, ಆಫ್ಟರ್ ದಟ್ ಮಿಡಲ್ಲಿ ಸ್ವಲ್ಪ ಏನಾದ್ರು ಬೇಜಾರಾಯ್ತು ಅಂದರೆ ಐಲ್ ಬಿ ವಾಕಿಂಗ್. ಬಿಕಾಸ್ ವಿ ಬೀನ್ ವೆರಿ ಬ್ಯುಸಿ ಅಲ್ಲ. ಸೊ ಬೀಯಿಂಗ್ ವೆರಿ ಬ್ಯುಸಿ ಆ್ಯಂಡ್ ಕೀಪಿಂಗ್ ಸಿಂಪ್ಲಿ ಟು ಸಿಟ್ ಇನ್ ದ ಹೌಸ್, ಇಟ್ಸ್ ವೆರಿ ಡಿಫಿಕಲ್ಟ್. ಅದೇ ಕೀಮೋ ಆಗಿ ನೀವು ಇಮಿಡಿಯೇಟ್ಲಿ ಒಂದು ಆ್ಯಕ್ಷನ್ ಆ ಥರದ್ದೊಂದು ನಿಮಗೆ ಆ ಥರ ಮೈಂಡ್ ಸೆಟ್ ಅಲ್ಲಿ ಇದ್ದವರಿಗೆ ಸಡನ್ ಇಟ್ಸ್ ವೆರಿ ದಿಸ್ ಒನ್. ಬಟ್ ಡಾಕ್ಟರ್ ಟೋಲ್ಡ್ ಯು ಕ್ಯಾನ್ ಸ್ಟಾರ್ಟ್ ದ ವರ್ಕ್
ಶಿವಣ್ಣ ಏನು ನಾನು ಕೇಳಿದೆ. ಇನ್ಫ್ಯಾಕ್ಟ್ ಫೋನ್ ಮಾಡಿದ್ರು, ಎವ್ರಿ ವೀಕ್ ಈ ಕಾಲ್ಸ್ ಯಾ ವೈ ಯು ಆರ್ ನಾಟ್ ಸ್ಟಾರ್ಟೆಡ್ ವರ್ಕ್, ಐ ಟೋಲ್ಡ್ ಯು ಯು ಕ್ಯಾನ್ ಸ್ಟಾರ್ಟ್ ಯುವರ್ ವರ್ಕ್, ಸಿಂಪಲ್ ವರ್ಕ್ ಸ್ಟಾರ್ಟ್ ಮಾಡಿ, ಸೀನ್ಸು ಎನಿಥಿಂಗ್ ಸಿಂಪಲ್ ಫಾರ್ ಅ ಮಂತ್, ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಗೋ ಇನ್. ಬಿಕಾಸ್ ಆಮೇಲೆ 2 months ಬಿಟ್ಟು ಸ್ಟಾರ್ಟ್ ಮಾಡೋದೇನು, ಇವಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ. ಯು ಹ್ಯಾವ್ ಬಿನ್ ರೆಸ್ಟಿಂಗ್ ಹಿಯರ್ ಆ್ಯಂಡ್ ಯು ಆರ್ ಕೋಪಿಂಗ್ ಅಪ್ ವೆಲ್. ಏನು ಸರ್ಜರಿ, ಏನು ಬ್ಲ್ಯಾಡರ್ ಸರ್ಜರಿ ಏನು ಮಾಡಿದ್ರು ಅದು, ಯು ಕೋಪಿಂಗ್ ಅಪ್ ವೆರಿ ವೆಲ್, ದಿಸ್ ಒನ್ ಇಸ್ ಗುಡ್ ಆ್ಯಂಡ್ ಸ್ಕಿನ್ ಟೋನ್ ಚೆನ್ನಾಗಿದೆ. ಯಾರೇ ಕೇಳಿದ್ರು ಅದೇ ಹೇಳೋದು, ಅವ್ರ ಫ್ರೆಂಡ್ಸ್ ಎಲ್ಲ ವೆರಿ ಶಾಕ್, ಯುವರ್ ಸ್ಕಿನ್ ಟೋನ್ ಹಸ್ ಬಿಕಮ್ ವೆರಿ ಗುಡ್, ಲಾಸ್ಟ್ ಲಿಟಲ್ ವೆಯ್ಟ್. ನಮಗೇನು ಬಹಳ ಡಿಫ್ರೆನ್ಸ್ ಏನು ಗೊತ್ತಾಗ್ತಿಲ್ಲ. ಏನಂದರೆ ಒಂದು 10 kilos ಹೋಗಿದೆ, ಲಿಟಲ್ ವೆಯ್ಟ್ ಲಾಸ್ ಆಗಿದೆ, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್, ಐ ಆಮ್ ಏಬಲ್ ಟು ಮ್ಯಾನೇಜ್, ವಾಕ್ ಮಾಡ್ತಾ ಇದ್ದೀನಿ. ಡಯಟ್ ರೆಸ್ಟ್ರಿಕ್ಷನ್ಸ್ ಇದೆ ಶಿವಣ್ಣ? ಇಲ್ಲ, ಬಟ್ ನನಗೆ ಇವಾಗ ಊಟ ಮಾಡ್ಬೇಕನ್ಸುತ್ತೆ, ಬಟ್ ಕ್ವಾಂಟಿಟಿ ಕಮ್ಮಿ ಇದೆ. ಓನ್ಲಿ ಥಿಂಗ್, ಬಟ್ ಐ ಆಮ್ ಮೀಟಿಂಗ್. ಓಕೆ, ಶಿವಣ್ಣ, ಸಾಮಾನ್ಯವಾಗಿ ಈ ರೀತಿ ಹೆಲ್ತ್ ಚಾಲೆಂಜ್ ಎಲ್ಲರಿಗೂ ಬರುತ್ತೆ, ಒಂದಲ್ಲ ಒಂದು ಥರದಲ್ಲಿ ಬರುತ್ತೆ, ಬೇರೆ ಬೇರೆ ಥರ ಬರುತ್ತೆ. ಕೆಲವರಿಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ, ಈಗ ಕೆಲವರಿಗೆ ಚಿಕ್ಕದು ಬರ್ಬೋದು, ಸ್ವಲ್ಪ ಲೇಟರ್ ದೊಡ್ಡದು ಬರ್ಬೋದು, ಕೆಲವರಿಗೆ ಬೇಗನೆ ದೊಡ್ಡದು ಚಾಲೆಂಜಸ್ ಬಂದಿರ್ಬೋದು, ಈ ಥರದೆಲ್ಲ ಇರುತ್ತೆ. ಈ ರೀತಿ ಹೆಲ್ತ್ ಚಾಲೆಂಜಸ್ ಬಂದಾಗ ತುಂಬ ಜನ ಭಯ ಬೀಳ್ತಾರೆ. ಸೊ ನೀವು ಈ ವಿಚಾರದಲ್ಲಿ ಏನು ಹೇಳ್ತೀರಾ? ಮೈಂಡ್ ಸೆಟ್ ಯಾವ ಥರ ಇರಬೇಕು ಆ ಟೈಮ್ನಲ್ಲಿ? ನಿಮ್ಮ ಮೈಂಡ್ ಇಲ್ಲ, ನನಗೂ ಜನರಲ್ ಭಯ ಆಯಿತು. ಬಟ್ ಎನಿಥಿಂಗ್ ಇವೆಲ್ಲ ಸ್ಮಾಲ್ ಸರ್ಜರಿ ಹೋಗ್ಬೇಕಾದ್ರೆ ಏನು ಅನಿಸುತ್ತೆ, ಸರ್ಜರಿನ ಅಯ್ಯೋ ಅನಿಸಿಸೆ ಕೊಡ್ತಾರ, ನಮ್ಗೆ ಜ್ಞಾನ ಇರಲ್ವಲ್ಲ, ಆಮೇಲೆ ಹೆಂಗೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ರೈಸ್ ಆಗೇ ಆಗುತ್ತೆ. ಇಟ್ಸ್ ಸಹಜ ಮನುಷ್ಯನಲ್ಲಿ. ಧೈರ್ಯ, ಅಯ್ಯೋ ಇವ್ರ ಧೈರ್ಯ, ನನಗೂ ಈವನ್ ಐ ಫೆಲ್ಟ್ ದಟ್ ಫಿಯರ್ ಫ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಬಟ್ ಒನ್ ಮೋರ್ ಕ್ವಶನ್ ಇಸ್ ವಾಟ್ ಟು ಡೂ. ಇಸ್ ದರ್ ಎನಿ ಆಪ್ಷನ್? ಇಲ್ವಲ್ಲ, ಮಾಡಲೇಬೇಕಲ್ಲ. ವಿ ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೋ. ಏನಾಗುತ್ತೆ ಬಿಡೋದು ಸೆಕೆಂಡ್ರಿ. ಪ್ರೈಮರಿ ನಾವು ಪ್ರಯತ್ನನೇ ಪಡೆದೇ ಹೋದರೆ ವಾಟ್ ಇಸ್ ದ ಯೂಸ್? ಆಗಿರೋದು ನನಗೆ ಕ್ಯಾನ್ಸರ್ ಆಗಿರೋದು, ಇಫ್ ಐ ನೆಗ್ಲೆಕ್ಟ್ ಮೈ ಸೆಲ್ಫ್ ಹೌ? ಬಟ್ ಓನ್ಲಿ ಒನ್ ಕ್ವಶನ್ ಐ ಆಸ್ಕ್ಡ್ ವಾಸ್, ಈಸ್ ದ ಟೈಮ್ ಫಾರ್ ಮೀ ಟು ಫಿನಿಶ್ ದಿಸ್? ದಟ್ ಮೈ ಪ್ರಾಜೆಕ್ಟ್, ಒನ್ ಪ್ರಾಜೆಕ್ಟ್ ಇಸ್ ದೇರ್, ಮುಗಿಸ್ಕೋಬೋದಾ ಅದನ್ನ? ಬೇಕಾ ದಟ್ ಇಸ್ ಮೇನ್ ಫಾರ್ ಮೀ. ನಾನು ಡಿ.ಕೆ.ಡಿ ನಡೀತಾ ಇದೆ, ಅಂಡ್ ಕೀಮೋ ಅಂದ ತಕ್ಷಣ ಹೇರ್ ಲಾಸ್ ಆಗುತ್ತೆ, ಹೆಂಗಾಗ್ಬೋದು? ಐ ವಾಸ್ ಲಿಟಲ್ ವರಿಡ್. ಇಲ್ಲ ಶಿವಣ್ಣ, ನೀವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಬೇಗ, ಬಟ್ ಐ ಥಿಂಕ್ ಯು ಕ್ಯಾನ್ ವರ್ಕ್, ನೋ ಪ್ರಾಬ್ಲಮ್, ಟಚ್ ವುಡ್. ಅದು ಐ ಥಿಂಕ್ ಮೈ ಗಾಡ್ಸ್ ಗ್ರೇಸ್ ಆ್ಯಂಡ್ ಎವ್ರಿಬಡೀಸ್ ವಾಟ್ ವಿಶಸ್. ಅಮೇಜಿಂಗ್. ಪೇನ್ ಇತ್ತ ಶಿವಣ್ಣ? ಆಕ್ಷನ್ ಸೀನ್ ಮಾಡಿ ಟಯರ್ಡ್ ಆಗಿತ್ತು. ಕೀಮೋ ಮಾಡಿ ಸೆಕೆಂಡ್ ಡೇ ಐ ಯೂಸ್ ಟು ಗೋ ಫಾರ್ ಶೂಟ್. ಜನರಲಿ ಟಯರ್ಡ್ ಇದ್ದೇ ಇರುತ್ತೆ, ಬಟ್ ಎವ್ರಿಬಡಿ ಇಸ್ ಕಂಫರ್ಟಬಲ್ನೆಸ್. ಇದು ಫಸ್ಟ್ ನೋಡಿ, ಇವಾಗ ಗೊತ್ತಾಗಲ್ಲ. ಐ ಡೋಂಟ್ ವಾಂಟ್ ಟು ರಿವೀಲ್ ವಾಟ್ ಇಟ್ ಇಸ್. ವೆನ್ ಯು ಸಿ 45, ದ ಕ್ಲೈಮ್ಯಾಕ್ಸ್, ವೆನ್ ಯು ಸಿ, ಯು ವಿಲ್ ರಿಯಲಿ ಗೆಟ್ ಶಾಕ್ಡ್ ವೆದರ್ ಹೌ ಡಿಡ್ ಶಿವಣ್ಣ ಡೂ ದಿಸ್? ಮಾಡಿದ್ರ ಅವರು? ನಿಜವಾಗ್ಲೂ ತುಂಬಾ ಕಷ್ಟ. ಇಲ್ಲಲ್ಲ, ನೀವು ಬಿಕಾಸ್ ಯು ಹರ್ಡ್ ಅಂಡ್ ಅರ್ಜುನ್ ಜನ್ಯ ಮಾತಾಡೋದು ಕೇಳಿರ್ಬೋದು, ಇಲ್ಲ ಇವರು ರವಿವರ ಮಾತಾಡೋದು ಕೇಳಿರ್ಬೋದು, ಬಟ್ ವೆನ್ ಯು ಸಿ, ನನಗೆ ಡಿಡ್ ಐ ಡೂ? ಯಾರು ಮಾಡಿಸಿದ್ದು ನನಗೆ? ಒಂದು ಫಿಸಿಕಲ್ ಸುಸ್ತು, ಇನ್ನೊಂದು ಮೆಂಟಲ್ ಇರುವಂತ ಆ ಪ್ರೆಷರ್. ನನಗೆ ಇದೊಂದು ಚಾಲೆಂಜ್ ಫೇಸ್ ಮಾಡಿ ಇದರಲ್ಲಿ ಲಾಟ್ ಆಫ್ ಬದಲಾವಣೆ ಇರುತ್ತೆ. ಲುಕ್ ವೈಸ್ ಇಟ್ಸ್ ನಾಟ್ ಲೈಕ್ ಯೂಶುವಲ್ ಆಂಗರ್ ಅಲ್ಲ. ಆಂಗರ್ ಅನ್ನೋದಕ್ಕಿಂತ ಒಂದು ಸೌಮ್ಯತೆ ಇದೆ ಈ ಕ್ಯಾರೆಕ್ಟರ್ಗೆ. 45 ಕ್ಯಾರೆಕ್ಟರ್ಗೆ ಒಂದು ಸೌಮ್ಯತೆ ಇದೆ. ಐ ಥಿಂಕ್ ಗಾಡ್ ಹೆಲ್ಪ್ ಮೀ, ಫಾದರ್, ಅಪ್ಪಾಜಿ, ಅಮ್ಮ ಆಶೀರ್ವಾದ ಇರ್ಬೋದು, ಇಲ್ಲ ಸಪೋರ್ಟ್ ಫ್ರಮ್ ಮೈ ವೈಫ್, ಆ್ಯಂಡ್ ಮೋರ್ ಓವರ್ ಎಲ್ಲ ನಮ್ಮ ಇಂಡಸ್ಟ್ರಿ ಸಪೋರ್ಟ್, ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು ಆ್ಯಂಡ್ ಅಭಿಮಾನಿಗಳು, ದೇ ಆಲ್ ವೇ ದೇರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಮೈ ಫ್ಯಾಮಿಲಿ, ಗೀತಾ ಇರ್ಬೋದು, ಮಕ್ಕಳು ಇರ್ಬೋದು, ನಿವಿ, ನಿಶು ಆ್ಯಂಡ್ ದಿಲೀಪ್, ಮೈ ಸನ್ ಇನ್ ಲಾ. ಅಪಾರ್ಟ್ ಫ್ರಮ್ ದಟ್ ದೇವರು, ಮೈ ಡಾಕ್ಟರ್ಸ್, ನನಗೆ ಕೀಮೋ ಕೊಟ್ಟಂತೆ ಎಲ್ಲ 2-3 ಸಿಸ್ಟರ್ಸ್ಗಳಿದ್ದಾರೆ, ಅವರೆಲ್ಲ ದೇ ವರ್ ಆಲ್ ಕನ್ಸರ್ನ್, ದೇ ವರ್ ಆಲ್ ಇನ್ ಟಿಯರ್ಸ್. ಆ್ಯಂಡ್ ಪೆಟ್ ಸ್ಕ್ಯಾನ್ ಮಾಡೋ ಒಂದು ಡಾಕ್ಟರ್ ಇರ್ಬೋದು, ಶಿ ವಾಸ್, ಎವ್ರಿಬಡಿ ವಾಸ್. ವೆನ್ ದೇ ಡಿಡ್ ಸೆಕೆಂಡ್ ಕೀಮೋ ಮುಗಿದ ಮೇಲೆ ದೇ ಡಿಡ್ ಪೆಟ್ ಸ್ಕ್ಯಾನ್ ಮಾಡಿದ್ರು, ಅವಾಗ ಶಿ ವಾಸ್ ಸೋ ಹ್ಯಾಪಿ, ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿದೆ. ಓಕೆ. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ. ಅಂದರೆ ಸಿ ಅವ್ರದ್ದೆಲ್ಲ ಹಾರೈಕೆ ಅದೆಲ್ಲ ಇಲ್ಲದೆ ಹೋದ್ರೆ ಇಟ್ಸ್ ಆಲ್ ಬ್ಲೆಸ್ಸಿಂಗ್ ಅಷ್ಟೇ. ನಿಜ. ಯಾರು ಥ್ಯಾಂಕ್ಸ್ ಹೇಳ್ಬೇಕು ನಾನು? ಹೂಮ್ ಶುಡ್ ಐ ಥ್ಯಾಂಕ್? ನಿಜ ಶಿವಣ್ಣ. ವಾಟ್ ವರ್ತ್ ಐ ವಾಸ್, ಐ ಡೋಂಟ್ ನೋ these things. And when I came, and I just wanted to say,
ಇಲ್ಲ ಇಷ್ಟೆಲ್ಲ ಮಾಡಿ ನಾವು ಯಾಕೆ ಹೈಡ್ ಮಾಡಬೇಕು? ಯಾಕಂದರೆ ನಾನೊಂದು ಈ ಹಿಂದೆ ಕೂಡ ನಮ್ಮ ಒಂದು ರಿಪೋರ್ಟಲ್ಲಿ ಹೇಳ್ತಾ ಇದ್ದೆ, ಶಿವಣ್ಣ ಒಬ್ಬ ಹೀರೋಗಿಂತ ಹೆಚ್ಚಾಗಿ ಜನ ಯಾಕೆ ಇಷ್ಟಪಡ್ತಾರೆ ಅಂದರೆ ಅವರ ಕ್ಯಾರೆಕ್ಟರಿಂದ ಅಂತ. ನಿಮ್ಮ ಜೊತೆ ನನ್ನದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ಈ ಹಿಂದೆ ಟಿ ವಿನಲ್ಲಿರೋ ಟೈಮ್ನಲ್ಲಿ ಅದಕ್ಕಿಂತ ಮುಂಚೆ ಒಂದು ಸಲ ಅಷ್ಟೇ ನಿಮ್ಮನ್ನು ಮೀಟ್ ಮಾಡೋ ಸಂದರ್ಭ ಬಂದಿತ್ತು. ಒಂದೇ ಸಲ ನಿಮ್ಮನ್ನು ಮೀಟ್ ಆಗಿದ್ದು ಒಂದೇ ಒಂದು ಸಿನಿಮಾದ ಯಾವುದೋ ಒಂದು ಇಂಟರ್ವ್ಯೂ ಆಗಿತ್ತು. ಅದಾದಮೇಲೆ ಆಫ್ಟರ್ 1 year ಗ್ಯಾಪ್ ನಂತರ ನೀವು ಆಫೀಸಿಗೆ ಬಂದ್ರಿ, ಟಿ ವಿ ಆಫೀಸಿಗೆ ಇನ್ನೊಂದು ಯಾವುದೋ ಬೇರೆ ಶೂಟಿಗೆ ಬಂದರೆ ಅದಕ್ಕೆ ಬೇರೆ ಆ್ಯಂಕರ್ ಇದ್ರು, ಯಾರೋ ಇದ್ರು. ನಾನು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಕೆಳಗಡೆ ಕೂತ್ಕೊಂಡಿದ್ದೆ, ನನಗೆ ಯಾವ ಕ್ಯಾಬ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೆ ಹೋಗೋಕ್ಕೆ. ಸಡನ್ನಾಗಿ ನೀವು ಬಂದಾಗ ಎಲ್ಲರೂ ನಿಂತ್ಕೊಂಡ್ರು, ನಾನು ಯಾರು ಬಂದ್ರು ಅಂತ ಗೊತ್ತಾಗಲಿಲ್ಲ. ನಾನು ನಿಂತ್ಕೊಂಡೆ, ನಿಮ್ಮ ನೋಡಿದ ತಕ್ಷಣ ಸಡನ್ನಾಗಿ ನಿಂತ್ಕೊಂಡೆ. ನೀವು ಬಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ, ನೀವು ಮುಖ ನೆನಪಿಟ್ಕೊಂಡಿರ್ತೀರಿ ಅದನ್ನು, ಬಂದು ಹಗ್ ಮಾಡಿ ಹೋದ್ರಿ. ಅದಾದಮೇಲೆ ನಿಮ್ಮನ್ನು ಶಿವಣ್ಣ ಒಂದು 8-10 ಸಲ ಮೀಟ್ ಆಗೋ ಅವಕಾಶ ಸಿಕ್ಕಿದೆ ನನಗೆ. ಬಟ್ ಆ ಮೂಮೆಂಟ್ ಇದೆಯಲ್ಲ, ಐ ಕೆನಾಟ್ ಫರ್ಗೆಟ್ ಇಟ್ ಅಂತ. ಇಟ್ ಸೇಸ್ ಅಬೌಟ್ ಕ್ಯಾರೆಕ್ಟರ್ ಅಲ್ಲ ಅಂತ. ಮೇ ಬಿ ಅದಕ್ಕೋಸ್ಕರನೇ ನಿಮಗೆ ಒಬ್ಬ ಹೀರೋಗಿಂತ ಹೆಚ್ಚಾಗಿ ಜನ ನೋಡ್ತಾರೆ ಅಂತ ಕಾಣುತ್ತೆ. ಐ ಡೋಂಟ್ ನೋ, ಇವನ್ ದೇರ್ ಆಲ್ಸೋ ಅಲ್ಲಿ ಹೀರೋಯಿಸಮ್ ತೋರಿಸೋದು, ಅಲ್ಲಿ ಹ್ಯುಮ್ಯಾನಿಟಿ ತೋರಿಸ್ಬೇಕು. ನಾನೊಬ್ಬ ಹೀರೋ ಅಂತ ಹಗ್ ಮಾಡಿಬಿಟ್ರೆ ಅದಿಲ್ಲ, ಒಬ್ಬ ಹ್ಯೂಮನ್ ಇನ್ನೊಂದು ಹ್ಯೂಮನ್. ನನಗೆ ಆಶ್ಚರ್ಯ, ಹೆಂಗೆ ನೆನ್ಪಿಟ್ಕೊಂಡಿದ್ದಾರೆ ಹೆಂಗೆ ಶಿವಣ್ಣ ಅಂತ. ಎಷ್ಟು ಜನ ಮೀಟ್ ಮಾಡ್ತಿರ್ತಾರೆ. ಅವಾಗಷ್ಟೇ ಕರಿಯರ್ ಶುರುವಾಗಿ ಸ್ವಲ್ಪ ಟೈಮ್ ಅಷ್ಟೇ ಆಗಿತ್ತು, ನೆನ್ಪಿಟ್ಕೊಂಡಿದ್ದಾರಲ್ಲ. ನನಗೆ ಅದು ಅನ್ಫರ್ಗೆಟಬಲ್ ಮೂಮೆಂಟ್ ಲೈಫಲ್ಲಿ. ಆಮೇಲೆ ಗೊತ್ತಿದ್ದಾಗ ಏನಾಗಬೇಕು, ಅದನ್ನು ಗ್ರೀಟ್ ಮಾಡಬೇಕು, ಅದು ಯಾವಾಗ ಒಳ್ಳೇದು. ವಾಟ್ ಐ ಫೆಲ್ಟ್ ನೋಡಿ, ಇವಾಗ ಡಾಕ್ಟರ್ ಮನೋಹರನ್ ನನ್ನ ಆಪ್ರೇಟ್ ಮಾಡಿದ ಡಾಕ್ಟರ್, ಸೊ ನೈಸ್. ಫಸ್ಟ್ ನಾವು ಪೇಷಂಟ್ ಡಾಕ್ಟರ್ ಹೋಗ್ಬೋದು, ವಿ ಬಿಕೇಮ್ ಲೈಕ್ ಎ ಫ್ಯಾಮಿಲಿ. ಹಿ ಬಿಕೇಮ್ ಲೈಕ್ ಮೈ ಯಂಗರ್ ಬ್ರದರ್. ನನಗೆ ಅವಾಗ ಫಸ್ಟ್ ಟೈಮ್ ವೆನ್ ಐ ವಾಸ್ ಗೋಯಿಂಗ್ ಫ್ರಮ್ ಹಿಯರ್, ಐ ವಾಸ್ ಇನ್ ಟಿಯರ್ಸ್. ಫಸ್ಟ್ ಟೈಮ್ ಎವ್ರಿಬಡಿ ವೆನ್ ಐ ವೆಂಟ್ ಟು Miami ಟ್ರಾವೆಲ್ ಮಾಡೋ ದಿವಸ, ಅಯ್ಯೋ ಐ ವಾಸ್ ಸೋ ಎಮೋಷ್ನಲ್. ಅಯ್ಯೋ ಬಾಳು ಬರ್ತಾ ಇದೆ, ಏನು ಮಾಡೋದು ದೇವ್ರೆ, ಏನು ಹೆಂಗೆ, ಇಸ್ ಇಟ್ ಓಕೆನಾ? ಒಂದು ಮನಸ್ಸಲ್ಲಿ ಓಕೆ ನೋಡೋಣ, ಏನಾದರೂ ಸರಿ, ವಾಟ್ ಟು ಡು. ನಿಜ ಯಾವ ಲೆವೆಲ್ ಬಂದ್ಬಿಟ್ಟು ಅಂದರೆ, ಇಷ್ಟು ದಿವಸ ಬದುಕಿದ ಥ್ಯಾಂಕ್ಸ್ ಅಂತ ಹೇಳೋ ಲೆವೆಲ್ ಬಂದ್ಬಿಟ್ಟು, ಲೆಟ್ಸ್ ಸಿ, ಟಚ್ ವುಡ್, ಚೆನ್ನಾಗಾಗಲಿ. ಚೆನ್ನಾಗೋದು ಏನು ಮಾಡೋಕ್ಕಾಗುತ್ತೆ, ನಾನು ಹಣೆ ಬರ ಅಂತ ಬಿಟ್ಬಿಡೋಣ. ಕ್ವೈಟ ಇದೆ, ಯಾಕೆ ಮಕ್ಕಳಿದ್ದಾರೆ, ಮನೆ ಇರ್ತಾರೆ, ಈವನ್ ದೇಲ್ ಫೀಲ್, ಬಟ್ ದೇರ್ ಕಾನ್ಫಿಡೆನ್ಸ್ ವಾಸ್ ದೇರ್. ಆ್ಯಂಡ್ ಮಕ್ಕಳ ಕಾನ್ಫಿಡೆನ್ಸ್ ಇತ್ತು, ಎಲ್ಲರ ಕಾನ್ಫಿಡೆನ್ಸ್ ಇತ್ತು, ಬಟ್ ಒಂದು ಭಯ ಅನ್ನೋದಿತ್ತು. ಬಟ್ ವೆನ್ ಐ ಲ್ಯಾಂಡೆಡ್ ದೇರ್, ಬಟ್ ಡಾಕ್ಟರ್ಸ್ ನಿಮಗೆ ಫುಲ್ ವಿಶ್ವಾಸ ಕೊಟ್ಟಿದ್ರು. ಇಲ್ಲ, ಎನಿಥಿಂಗ್ ಇಸ್ ದೇರ್, ದೀಸ್ ಥಿಂಗ್ಸ್ ಸ್ಕೇರ್ಸ್ ಎನಿ ಹ್ಯೂಮನ್ ನಾರ್ಮಲ್. ಬಟ್ ಆಮೇಲೆ ಏನು ಮಾಡೋದು, ನಾನು ಅನ್ಕೊಂಡು ವಾಟ್ ಟು ಡೂ, ಏನು ಮಾಡೋದು, ಟಕ್ಕನ ಅಪ್ಪು ಜ್ಞಾಪಕ ಬಂದ್ಬಿಟ್ಟ. ಆ ಎಂಗೇಜ್ ಹೋಗ್ಬೇಕಾದ ಜೀವನ ಅದು. ಇಷ್ಟೆಲ್ಲ ಇರ್ಬೇಕು, ಲೆಟ್ಸ್ ಸಿ, ನೋಡೋಣ ಏನು ಮಾಡೋಕ್ಕಾಗುತ್ತೆ. ದೆನ್ ಆಫ್ಟರ್ ಐ ಲ್ಯಾಂಡೆಡ್, ವೆನ್ ಐ ಸಾ ದಟ್, ವೆನ್ ಐ ವಾಸ್ ಪಾಸಿಂಗ್, ಐ ಸಾ ದಟ್ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಆ ಬೋರ್ಡ್ ನೋಡಿದೆ. ಆಮೇಲೆ ಅಟ್ಮಾಸ್ಫಿಯರ್ ನೋಡಿದಾಗ ಏನೋ ಒಂದು ಆ ಹಾಸ್ಪಿಟಲ್ ಸ್ವರ್ಗದ ಥರ ಕಂಡುಬಿಡ್ತಾನೆ. ಐ ಫೆಲ್ಟ್ ಓಕೆ, ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಅಂತ. ಫಸ್ಟ್ ಟೈಮ್ ಯು ವೋಂಟ್ ಬಿಲೀವ್. ಟಿಲ್ ದೆನ್ ಐ ವಾಸ್ ವೆರಿ ಡಲ್. ದೆನ್ ಮೈ ಲಿಟಲ್ ಬ್ಲಾಸಮ್ ಆಯಿತು. ವೆನ್ ಐ ವೆಂಟ್ ಆಪೋಸಿಟ್, ಪಕ್ಕದಲ್ಲಿ ಹಂಗೆ ಪ್ಯಾರಲಾಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅವ್ರದ್ದೇ, ಫುಲ್ ಅಲ್ಲಿ 1.5 kilometer ಇದೆ. ಅಲ್ಲಿ ನಮ್ಮ ಹೋಟ್ಲು ಹಿಲ್ಟನ್, ಅವ್ರದ್ದೇನೆ ಅದುವೇ, ಅದು ದೇ ಹ್ಯಾವ್ ಗಿವನ್ ಫಾರ್ ಹಿಲ್ಟನ್ ಗ್ರೂಪ್. ಸೊ ವಿ ಸ್ಟೇಡ್ ದೇರ್. ದೆನ್ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅವ್ರ ಮನೆಗೆ ಹೋಗಿದ್ದು, ಊಟಕ್ಕೆ ಹೋಗಿದ್ದು. ಅವ್ರು ಏನಿಲ್ಲ, ಈ ಆಪ್ರೇಷನ್ ವೆರಿ ಸಿಂಪಲಾಗಿ ಹೇಳ್ಬಿಟ್ಟು ಉಂಟದು, ಡೋಂಟ್ ವರಿ, ಆರಾಮಾಗಿರಿ ಅಷ್ಟೇ. ಏನೋ ಗೊತ್ತಿಲ್ಲ, ಅವ್ರು 24th ಹೋಗ್ಬೇಕಾದ್ರೆ ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡು ಸ್ವಲ್ಪ ಬಾಯ್ದಲ್ಲೇ ಹೋದೆ. ಮಾರ್ನಿಂಗ್ ಅಡ್ಮಿಷನ್ ಆಯಿತು, ಒಂದು ಇಂಜೆಕ್ಷನ್ ಕೊಟ್ಟರೆ ಅಷ್ಟೇ ಗೊತ್ತು. ಮತ್ತೆ ಮಯಾಮಿಯ ಆ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ ಅಂತ, ಅದು ಪ್ರೋಸೆಸ್ ಹೇಗೆ? ನಿಮ್ಮ ಐ ಥಿಂಕ್ ಇವರೆಲ್ಲ ಇಲ್ಲ, ಸನ್ ಇನ್ ಲಾ, ದೆನ್ ಡಾಕ್ಟರ್ ಶಶಿಧರ್, ವಿಕೆ ಶ್ರೀನಿವಾಸ್ ಅವರು, ಎಲ್ಲರೂ ಅಲ್ಲೇ ಬೆಸ್ಟ್ ಅಲ್ಲ ಎಲ್ಲ. ಫಸ್ಟ್ ಶಿವಣ್ಣ ಗೊತ್ತಾದಾಗ ಇದು ಯಾವಾಗ ಗೊತ್ತಾಗಿದ್ದು ನಿಮಗೆ? ಪೇಯ್ನ್ ಇತ್ತ? ಹೇಗೆ ಅದನ್ನು ಡಯಾಗ್ನೋಸ್ ಮಾಡಿದ್ದು ಹೇಗೆ ಅಂತ? ಯಾವತ್ತಾಯಿತು ಡಯಾಗ್ನೋಸ್? ಐ ಥಿಂಕ್ ಇಟ್ ವಾಸ್ ಇನ್ ಏಪ್ರಿಲ್. ಮಾರ್ಚ್ ಭಾರತೀಯ ರಣಗ ಶೂಟಿಂಗ್ ನಡೀತಾ ಇತ್ತು. ಅದಾದ್ಮೇಲೆ ಒಂದು 2-3 ಸರ್ಜರೀಸು ಆಯಿತು. ಪೇಯ್ನ್ ಇತ್ತ ಶಿವಣ್ಣ? ಇಲ್ಲ, ದಟ್ ಬ್ಲಡ್ ಬರ್ತಾ ಇತ್ತು. ಓಕೆ. ದೆನ್ ಇಟ್ ವಾಸ್ ಓಕೆ. ನಾನು ಆಮೇಲೆ ಸರಿ ಹೋಗ್ತಿತ್ತು. ಆಮೇಲೆ ಐ ಥಾಟ್ ಇಟ್ ವಾಸ್ ಜಸ್ಟ್ ಆರ್ಡಿನರಿ. ಆಮೇಲೆ ನೋಡಿದ್ರೆ ಚೆಕ್ ಮಾಡಿದಾಗ ದೇ ವಾಸ್ ಆನ್ ದಿಸ್ ಒನ್. ಅದನ್ನು ಆಪ್ರೇಟ್ ಮಾಡಿದ್ರು, 2 ಸತಿ ಆಪ್ರೇಷನ್ ಆಯಿತು. ಓಕೆ. ಇಲ್ಲ, ರಿಮೂವ್, ಬೆಂಗಳೂರಲ್ಲಿ ರಿಮೂವ್ ಮಾಡಿದ್ರು.
ಬಟ್ ರಿಮೂವ್ ಮಾಡಿದ್ರೆ ತಿರ್ಗಾ ಬೇರೆ ಬೇರೆ ಜಾಗಕ್ಕೆ ಬರೋಕ್ಕೆ ಶುರು ಆಯಿತು. ದೆನ್ ದೇ we did that PET scan and we found that it was detected as this one, and we should go for, first we should prevent from spreading ಅಂದ್ಬಿಟ್ಟು. ಇಲ್ಲಿ ನಮ್ಮ ಆಡಿಯನ್ಸ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ರೆ, ಮೂತ್ರವನ್ನು ಸ್ಟೋರ್ ಮಾಡೋ ಮೂತ್ರಕೋಶ, ಕೋಶದಲ್ಲಿ ಶಿವಣ್ಣಂಗೆ ಸಮಸ್ಯೆ ಆಗಿದ್ದು, ಆರೋಗ್ಯದ ಸಮಸ್ಯೆ ಆಗಿದ್ದು. ಕಿಡ್ನಿ ಬೇರೆ, ಮೂತ್ರಪಿಂಡ ಬೇರೆ, ಕೆಳಗಡೆ ಸ್ಟೋರೇಜ್ ಏರಿಯಾ ಅಲ್ಲಾಗಿರೋದು. ಅದನ್ನೀಗ ರಿಮೂವ್ ಮಾಡಿ ಕೃತಕ ಮೂತ್ರಕೋಶವನ್ನು ಅಳವಡಿಸಿದಾರಲ್ಲ. Yes, I've got a new bladder. Reconstruction surgery. They are made from my own intestine. Small intestine. Okay. ಅದು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಫಂಕ್ಷನ್ ಮಾಡುತ್ತಾ ಶಿವಣ್ಣ, ಅಥವಾ ಸ್ವಲ್ಪ ಡಿಫ್ರೆನ್ಸ್ ಏನಾದರೂ ಇರುತ್ತೆ? ಬೇರೆ ಡಿಫ್ರೆನ್ಸ್, ಅದು ಬೇರೆ ಸ್ಟೋರಿ ಅದು. ಓಕೆ, ಐ ಥಿಂಕ್ ಅನುಭವ್ ಸರ್ ಮಾತ್ರ ಗೊತ್ತದು. ಇಟ್ಸ್ ಅ ನ್ಯೂ ದಿಸ್ ಒನ್. ಓಕೆ, ಬಟ್ ಐ ಆಮ್ ಎಂಜಾಯಿಂಗ್. 1 month ಆಯಿತು, ಐ ಆಮ್ ಆಲ್ಮೋಸ್ಟ್ 1 month, ಬಿಕಾಸ್ ಅದು ರಿಮೂವ್ ಮಾಡಬೇಕಾದ್ರೆ January 14th, January 15th, ಅಲ್ಲಿಂದ 1 month. ಇಟ್ಸ್ ಅ ನ್ಯೂ ದಿಸ್ ಒನ್. I don't know, I got coped up within 2-3 weeks. I got that set ಆದ್ರೆ ನೀವು ಅದಕ್ಕೆ I got set up and nothing to worry. I get good sleep and I know how to use it, how to go. Like normal ಇದೆ, ಹೋಗ್ತಾ ಇದ್ದೀನಿ ನಾರ್ಮಲ್ ಆಗಿ. General this one, and there's no problem, no pain, nothing, neatly done. ಸ್ವಲ್ಪ ಟೈರ್ಡ್ ಇದೆ. That tiredness, it's slowly going. Doctor said tiredness ಇದ್ದೇ ಇರುತ್ತೆ ಶಿವಣ್ಣ, but you start your work. ಬಿಕಾಸ್ ಐ ಹ್ಯಾವ್ ಸೀನ್, ನನ್ನ ಕರಿಯರೇ ನೋಡಿದ್ದೀನಿ ನಾನು. ಐ ಸಾ ಇಂಟರ್ನೆಟಲ್ಲಿ ನೋಡಿದೆ ದಟ್ ದಿಸ್ 125 films, ಆ್ಯಕ್ಷನ್, ಸ್ಟಿಲ್ ಯು ಆರ್ ಡೂಯಿಂಗ್ ದಟ್ ಆ್ಯಕ್ಷನ್, ಯು ಆರ್ ಫಾಲಿಂಗ್ ಲೈಕ್ ದಟ್. ಆ ಡಸ್ಟು, ಹೇರ್ ರಿಗ್ರೋತ್ ಕೂಡ ಚೆನ್ನಾಗಿದೆ. ಚೆನ್ನಾಗಿದೆ. ಅಂಡ್ ಇದು ಕೂಡ ನಾನು ತಿರುಪತಿಲಿ ಮುಡಿ ಕೊಟ್ಟೆ ಅವತ್ತು. ಓಕೆ, ಐ ಥಾಟ್ ಲೆಟ್ ಮಿ ಗಿವ್. ಓಕೆ, ಅವಾಗ ಗೀತಾನು ಜೊತೆಲಿ ಕೊಟ್ರು. ಅದರ್ವೈಸ್ ಅಲ್ಲಿವರೆಗೂ ನಾನು ಇವನ್ ನನಗೆ ಹೇರ್ ಹೋಗುತ್ತೆ. ಡಾಕ್ಟರ್ಸ್ ದಿಸ್ ಒನ್ 4 cycle ಆಯಿತು, ನಾಟ್ ಇವನ್ ಸಿಂಗಲ್ ಹೇರ್ ಫಾಲ್ ಹೋಗಿರಲಿಲ್ಲ. ಓಕೆ, ಅದೇನು ಗೊತ್ತಿಲ್ಲಪ್ಪ, ದೇವರೇ ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿ ನಾರ್ಮಲ್ ಆಗೇನೆ ರೀಗ್ರೋತ್ ಆಗಿದೆ. ಖುಷಿ ಆಗತ್ತೆ ನೋಡೋಕ್ಕೆ. ಲವ್ ಆ್ಯಂಡ್ ಅಫೆಕ್ಷನ್ ಅಂತ ಬಂದಾಗ ಶಿವಣ್ಣ, ಅದು ಕೆಲವೊಂದು ಸಲ ಕೆಲವೊಂದು ಸೆಕ್ಷನ್ ಆಫ್ ಸೊಸೈಟಿ ಅಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳನ್ನು ಹಿಡ್ಕೊಂಡು, ಉದಾಹರಣೆಗೆ ಪೊಲಿಟಿಕಲ್ ವಿಚಾರಗಳನ್ನು ಹೇಳ್ಕೊಂಡು ಬಂದ್ಕೊಂಡು ಮಾತಾಡೋದು ನೋಡಿದಾಗ ಬೇಜಾರಾಗುತ್ತೆ ಕೆಲವೊಂದ್ಸಲಿ. ಅದನ್ನು ಗೊತ್ತಿಲ್ಲ, ಅದನ್ನು ಟಚ್ ಮಾಡಬೇಕೋ ಬೇಡೋ ಅಂತ. ಬಟ್ ಇದು ರಿಪೀಟೆಡ್ಲಿ ಪಾಪಪ್ ಆಗ್ತಿರೋದ್ರಿಂದ ಕೇಳೋಣ ಅಂತ ಅಂದ್ಕೊಂಡೆ ನಾನು. ಕೇಳಿ. ಗೀತಕ್ಕನ ಪೊಲಿಟಿಕಲ್ ಪ್ರಿಫರೆನ್ಸಸ್ಸು, ಅದರದ್ದು ನೀವು ಅವರಿಗೆ ಸಂದರ್ಭ ಬಂದಾಗ ಸಪೋರ್ಟ್ ಮಾಡಿದಿರಿ ಗೀತಕ್ಕನಿಗೆ. ಅದರ ಎಫೆಕ್ಟ್ ಅವಾಗವಾಗ ಈ ನಿಮ್ಮೆಲ್ಲೂ ಕೂಡ ಆಗ್ತಿರೋದು, ಕೆಲವೊಂದ್ಸಲಿ ಪೊಲಿಟಿಕಲ್ ಕಮೆಂಟ್ರಿ ಬರೋದು ನಿಮಗೆ. ಅದೆಲ್ಲ ಫೇಸ್ ಮಾಡ್ಕೊಂಡು, ಬಿಕಾಸ್ ಶಿ ಈಸ್ ಮೈ ವೈಫ್ ಫಸ್ಟ್. ಓಕೆ, ಬಿಕಾಸ್ ಇವತ್ತು ನೋಡಿ, ಇವತ್ತು ನನ್ನ ಜೊತೆ ಸ್ಟ್ರಾಂಗ್ ಆಗಿ ನಿಂತವ್ರು. ಅವಾಗಲೂ ನನಗೆ ಬ್ರೈನ್ ಅನಿರಿಸಮ್ ಸರ್ಜರಿ ಆಗಬೇಕು, ಶಿ ವಾಸ್ ದೇ ವಿತ್ ಮೀ ಫಾರ್ ಆಲ್ವೇಸ್. ಆಮೇಲೆ ಅವ್ರಿಗೇನೋ ಒಂದು ಆಸೆ ಮಾಡಿಸ್ಬೇಡ್ದ ಏನು ಅನ್ನೋದೇ ಒಂದು ಇತ್ತು. ಅದು ಆಗಿಲ್ಲ. ಅದಕ್ಕೆ ನೋ ಹ್ಯಾಸಸ್ ಇನ್ ದಟ್. ವಾಟ್ ಟು ಡೂ, ಅದೆಲ್ಲ ನಾನು ಕೇರೆ ಮಾಡಲ್ಲ. ನೀವು ನಿಮ್ಮ ಪತ್ನಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾನು ನನ್ನ ವೈಫ್ ಸಪೋರ್ಟ್ ಮಾಡ್ತಿದ್ದೀನಿ. ಅವ್ರು ಮಾಡ್ಬೋದು, ನಾವು ಭರವಸೆ ಕೊಡ್ತೀನಿ. ನಾಳೆ ಅವ್ರು ಇನ್ನೊಂದು ಪಾರ್ಟಿ ಪ್ರಿಫರ್ ಮಾಡಿದ್ರೆ ನೀವು ಅವಾಗಲೂ ಸಪೋರ್ಟ್ ಮಾಡ್ತೀರಿ ನಿಮ್ಮ ವೈಫ್ಗೆ? ಅಷ್ಟೇ. ನಿಮ್ಮ ಪೊಲಿಟಿಕಲ್ ಪ್ರಿಫರೆನ್ಸ್ ಅಲ್ಲ. ನನಗೇನಾಗಬೇಕು ಹೇಳಿ? ಓಕೆ ಓಕೆ, ನನ್ನೂ ಕೇಳಿದ್ರು, ಇಲ್ಲ ನಮಗೆ ಬೇಡ ಸಮಯ, ಅದು ನಮಗಿಲ್ಲ. ಅದು ಅಣ್ಣವ್ರಿಗೂ ಕೂಡ ತುಂಬಾ ಸಲ ಗೊತ್ತು. ಆ್ಯಂಡ್ ಮೋರ್ ಓವರ್ ಅವ್ರು ಹೇಟ್ ಮಾಡ್ತಿರ್ಲಿಲ್ಲ. ಎಲ್ಲರೂ ಹೇಳ್ತಾರಲ್ಲ, ತುಂಬ ತಪ್ಪದು. ಕಾಮನ್ ಹೇಳ್ದಾಗ ಇವ್ರನ್ನ ಹಿಂಗೆ ಹೇಳ್ತಾರೆ, ಪಶುಬಣ್ಣವ್ರು ಅಂತ ಹೇಳ್ತಾರೆ. ತಿರ್ಗಿ ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಓಲ್ಡ್ ಥಿಂಗ್ಸ್. ಹಂಗೇನಾರ ಒಂದು ಮೈಂಡ್ ಸೆಟ್ಲಿ ಅಪ್ಪಾಜಿ ಅವ್ರಿಗೆ ಹಿಂಗಿದ್ರೆ ಈ ವುಡ್ ಹ್ಯಾವ್ ನೆವರ್ ಆಪ್ಟೆಡ್ ಅ ಪೊಲಿಟಿಕಲ್ ಫ್ಯಾಮಿಲಿ ಅಲ್ವಾ? ಅದೇ ಎಲ್ಲರಿಗೂ ಸ್ವಲ್ಪ ತೀವ್ರವಾಗಿ ಯೋಚನೆ ಮಾಡಬೇಕು. ಓಕೆ ಶಿವಣ್ಣ, ಇನ್ನು ನಿಮ್ಮ ವರ್ಕ್ ವಿಚಾರಕ್ಕೆ ಬಂದರೆ, ಈಗ ರೈಟ್ ನಾವು ಏನೇನು ನಡೀತಾ ಇದೆ ಶಿವಣ್ಣ? ಇವಾಗ ನಾನು ಡಬ್ಬಿಂಗ್ ಹೋಗ್ಬೇಕಂದ್ರೆ ಎಲ್ಲ ಐ ಕಂಪ್ಲೀಟ್ ಎವ್ರಿಥಿಂಗ್. ಯಾಕಂದ್ರೆ ನಾನು ಶಾಕ್ ಆಗ್ತದೆ ಅನ್ಸುತ್ತೆ ಹೇಳಿದ್ರೆ, ಇಷ್ಟೆಲ್ಲ ಥಿಂಕ್ ಮಾಡ್ದ ಅಂತ. ಡಬ್ಬಿಂಗ್ ಮುಗಿಸ್ಬಿಡ್ಬೇಕು. ಐ ಫಿನಿಶ್ ಡಬ್ಬಿಂಗ್, ಎವ್ರಿಥಿಂಗ್ ಐ ಫಿನಿಶ್ ಅಂಡ್ ವೆಂಟ್. ನಾವು 131 ಫಿಲಮ್ ಬೇರೆ
20%, 25% ಆಗಿದೆ. I should start now. Ram Charan filmಗೆ I should enter. I'm doing a special performance in that film. So these 2 films are there. One film with Hemant, it is there. ಅದ್ರಾಗೆ ಸೆಲೆಕ್ಷನ್ ಒಂದು ಸ್ವಲ್ಪ ಸ್ಲೋ ಏನಾದರೂ ಮಾಡಿದ್ದೀರಾ? ಏನಿಲ್ಲ, ಬಟ್ ಐ ಆಮ್ ಗೋಯಿಂಗ್ ಸ್ಲೋ. ಓಕೆ, ಅದೇ Now I'm starting from 3rd. Third is from March 3rd I'm starting. 2 days I'm working here. ಯಾಕಂದರೆ ಇವ್ರದ್ದು ಒಂದು ಸ್ಮಾಲ್ ಬ್ಯಾಲೆನ್ಸ್ ಆಯಿತು ವರ್ಕು, 1/3 ಒಂದು ಫಿಲ್ಮ್ದು. ಓಕೆ, ಅದು ಮಾಡಿಬಿಟ್ರೆ ಆ ಪೋರ್ಷನ್ ಕಂಪ್ಲೀಟ್ ಆಗ್ಬಿಡುತ್ತೆ. 2 days ಮಾಡಿಬಿಟ್ಟು 5th ಐ ಆಮ್ ಗೋಯಿಂಗ್ ಟು ಹೈದ್ರಾಬಾದ್. 8th ರಾಮ್ ಚರಣ್ ಫಿಲ್ಮ್ ಮಾಡಿಬಿಟ್ಟು ಬಂದು ಒಂದು 2 days 3 days ಆದಮೇಲೆ ತಿರ್ಗಿ ಐ ಆಮ್ ಸ್ಟಾರ್ಟಿಂಗ್ ಸುದೀಸ್ ಒಂದು 10 days ವರ್ಕ್ ಇದೆ. ಯಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿರಿ. ಹೀಗೆ ಮೊದಲಿನ ಥರನೇ ಇಲ್ಲ ಮತ್ತೆ ವಾಪಸ್ ಸಿಗ್ಲಿ ಅಂತ ಸೇಮ್ ಇದರಲ್ಲಿರುತ್ತೆ, ಇದೇ ಜೋಶ್ ಇರುತ್ತೆ. ನಥಿಂಗ್ ಟು ವರಿ, ಬಿಕಾಸ್ ಐ ಗಾಟ್ ದಟ್ ಕಾನ್ಫಿಡೆನ್ಸ್, ಬಿಕಾಸ್ ಮೆನಿ ಪೀಪಲ್ಸ್ ಆರ್ ದೇರ್. ಆಮೇಲೆ ಎಷ್ಟೋ ಜನರ ಪ್ರೇಯರ್ಸ್ ಇದೆ, ದಟ್ ವೋಂಟ್ ಗೋ ವೇಸ್ಟ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.